ಬ್ರ್ಯಾಂಡ್ ಒಂದೇ ಅಂದ್ಮೇಲೆ ಟೇಸ್ಟ್ ಕೂಡ ಸೇಮ್ ಇರುತ್ತೆ. ಚಿಕ್ಕಮಂಗ್ಳೂರಲ್ಲ, ಮಂಗ್ಳೂರ್ಗೆ ಹೋಗ್ಲಿ, ಬೆಂಗಳೂರಾಗ್ಲಿ, ಮೈಸೂರಾಗ್ಲಿ ಸೇಮ್ ಟೇಸ್ಟ್ ಬರುತ್ತೆ. ಹೇಗಿದೆ ಬಿರಿಯಾನಿ? ಚೆನ್ನಾಗಿದೆ. ನಿಜವಾಗ್ಲೂ ಅಲ್ಲ, ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ಏನ್ ಇಷ್ಟ ಆಯ್ತು ನಿಮ್ಗೆ ಬಿರಿಯಾನಿಲಿ? ಮಟನ್ ಚಿಕನ್? ಎರಡು ಇಷ್ಟ ಆಯ್ತು. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ, ನಿಮ್ಮ ಸಂಚಾರಿ ಸುನಿಲ್ಲ. ನನ್ನ ಇನ್ನೊಂದು ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನಾನು ಲಾಸ್ಟ್ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಒಳ್ಳೆ ಬೈಕ್ ಟೀಮ್ನ ಪರಿಚಯ ಮಾಡಿಕೊಂಡೆ. ಕಿರಣ್ ಅವರು ಅಡ್ಮಿನ್ನು, ಅವ್ರದ್ದೊಂದು ಟೀಮು ಪರಿಚಯ ಮಾಡಿಕೊಂಡೆ ಅಂದಿವೆ ನಮ್ಮ ಕಾರ್ತಿಕ್ ಅವ್ರ ಕಡೆಯಿಂದ. ದೆನ್ ಅದನ್ನೆಲ್ಲ ಮುಗಿಸ್ಕೊಂಡು ಬೇಲೂರಿಂದ ಈಗ ಚಿಕ್ಕಮಂಗ್ಳೂರು ಎಂಟ್ರಿ ಆಗ್ತಿದ್ದೀನಿ. ಇನ್ನೊಂದು 10 ಕಿಲೋಮೀಟ್ರ್ ಮೇಲಿದೆ. ನಾನಿವತ್ತು ಇಲ್ಲಿಗೆ ಬಂದಿರೋ ಮೇನ್ ಉದ್ದೇಶ ಹೇಳ್ತೀನಿ. ಫಸ್ಟು ಮಾವಳ್ಳಿ ಬಿರಿಯಾನಿಯ ಒಂದು ಶಾಖೆ ಓಪನ್ ಆಗ್ತಾಯಿದೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ. ಅದಕ್ಕೆ ನನ್ನ ಇದಾಗಿ ಕರೆದಿದ್ದಾರೆ, ಗೆಸ್ಟಾಗಿ ಕರೆದಿದ್ದಾರೆ. ಅದಕ್ಕೋಸ್ಕರ ಹೊರಟಿದ್ದೀನಿ. ದೆನ್ ಹಾಗೆ ಇಡೀ ಚಿಕ್ಕಮಂಗ್ಳೂರೆಲ್ಲ ಸ್ವಲ್ಪ ಗೊತ್ತಿಲ್ಲದಿರೋ ಜಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಅದಲ್ದೇ ಈಗ ಚಿಕ್ಕಮಂಗ್ಳೂರಿಗೆ ಇನ್ನೂ ತುಂಬ ದೂರ ಇದೆ. ಇವಾಗಲೇ ಕ್ಲೈಮೇಟ್ ಯಾವ ಲೆವೆಲ್ಗೆ ಚೇಂಜ್ ಆಯಿತು ಅಂತಂದರೆ, ಸುತ್ತ ನೋಡಿದ್ರೆ ಕಪ್ಪಾಗ್ಬಿಡ್ತು. ಅಂದರೆ ಮಳೆ ಬರುವ ವಾತಾವರಣ, ಯಾವ ಕ್ಷಣದಲ್ಲಿ ಮಳೆ ಬರುತ್ತೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಆ ಕಡೆಗೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ. ನಾನು ಇಷ್ಟಕ್ಕೆ ಈ ಬಾಬಾ ಬುಡಂಗಿರಿ ಆ ಕಡೆಗೆಲ್ಲ ನೋಡಬೇಕು. ನನ್ನ ಲೊಕೇಶನ್ನು ಇನ್ನೂ 1.8 ಕಿಲೋಮೀಟ್ರ್ ಏನೋ ತೋರಿಸ್ತಾ ಇದೆ ಮಾವಳ್ಳಿ ಬಿರಿಯಾನಿಗೆ. ಆ್ಯಕ್ಚುಲಿ 12 o'clock ಹೋಗ್ಬೇಕಿತ್ತು, ಆಲ್ರೆಡಿ ತುಂಬ ಲೇಟ್ ಆಗೋಯಿತು. ಇವಾಗ ಎಷ್ಟು 2:15 ಆಗೋಗಿದೆ. ನನ್ನ ಈ ಬ್ರ್ಯಾಂಚ್ ಯಾವ ಥರ ಇರುತ್ತೆ, ಇಲ್ಲಿ ಟೇಸ್ಟ್ ಹೇಗಿದೆ ಪ್ರತಿಯೊಂದು ತೋರಿಸ್ತೀನಿ. ನನ್ನ 2 ಬ್ಲಾಗ್ ಆಲ್ರೆಡಿ ನೋಡಿರ್ತೀರ. ಗೋಲ್ ರೋಡ್ದೊಂದು, ಹಾಗೆ ದಾಸರಳ್ಳಿದೊಂದು. ಇನ್ನು 2-3 ಕಡೆ ನಾನು ಟೇಸ್ಟ್ ಮಾಡಿದ್ದೀನಿ, ಅದೆಲ್ಲ ಇನ್ನೂ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಬಟ್ ಇದೊಂದು ಸಲ ಟ್ರೈ ಮಾಡೋಣ ನಮ್ಮ ಚಿಕ್ಕಮಂಗ್ಳೂರು ಹೇಗಿರುತ್ತೆ ಅಂತ. ಇಲ್ಲೇ ಇದೆಯಲ್ಲಪ್ಪ ಮಾವಳ್ಳಿ ಬಿರಿಯಾನಿ. ಕೋಳಿ ಇಲ್ಲೇ ಸಿಕ್ಬಿಡ್ತು ರೋಡಲ್ಲಿ. ಆ ಕೋಳಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಮಾವಳ್ಳಿ ಬಿರಿಯಾನಿ ಇದೆ ಅಂತ. ಅಲ್ಲೇ ವಿನೋದ್ ಪ್ರಭಾಕರ್ ಐ ಥಿಂಕ್ ಬಂದು ಹೋಗಿದ್ದಾರೆ ಅನಿಸುತ್ತೆ. ಸಖತ್ತಾಗಿದೆ ಬ್ರಾಂಚು, ಇದು ಸೂಪರಾಗಿ ಮಾಡಿದ್ದಾರೆ. ಒಳಗಡೆ ಹೋಗುವ. ಇದು ಸರ್ ಚಿನ್ನ ಅಣ್ಣ ಫುಲ್ ಬಿಸಿ. ಸರ್ ನಮಸ್ಕಾರ ಸರ್. ಲೇಟ್ ಆಯಿತು, 12:30 ಬರಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ಬರ್ರಿ ಕೈ ಹಿಂಗಿ ಕೊಡಿ. ಅದೇ ಟ್ರೆಡಿಷನಲ್ ಟೇಸ್ಟ್ ಇದೆಯಾ ಇಲ್ಲ ಬೇರೆ ಥರ ಇದೆಯಾ ಕಾದ್ ನೋಡೋಣ. ನಾನೊಂದ್ಸಲ ಟೇಸ್ಟ್ ಮಾಡ್ತೀನಿ. ಔಟ್ಲುಕ್ ಮಾತ್ರ ಸಖತ್ತಾಗಿದೆ. ಇನ್ನು ಟೇಸ್ಟ್ ಬಗ್ಗೆ ಒಂದು ರಿವ್ಯೂ ಕೊಡ್ಬೇಕಷ್ಟೇ. ಸರ್ ನಮಸ್ಕಾರ, ತಮ್ಮ ಹೆಸರು? ಸುಜಿತ್. ಎಲ್ಲಿಂದ ಬಂದಿರುತ್ತಾವ? ಇಲ್ಲಿಂದ. ಹೇಗಿದೆ ಬಿರಿಯಾನಿ? ಚೆನ್ನಾಗಿದೆಯಾ? ಇದೆ ಫಸ್ಟ್ ಟೈಮಾ? ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಈ ಥರ ಬಿರಿಯಾನಿ ಸಿಕ್ತಿತ್ತಾ ತಮಗೆ? ಚೆನ್ನಾಗಿದೆಯಾ? ಏನು ಇಷ್ಟ ಆಯ್ತು ತಮಗೆ? ಚಿಕನ್ ಬಿರಿಯಾನಿ. ಸರ್ ತಮಗೆ? ಶಾಂತೇರಿ ಚಿಕ್ಕಮಂಗ್ಳೂರು ಫಸ್ಟ್ ಟೈಮ್ ಬಂದಿದೆ. ಫಸ್ಟ್ ಟೈಮ್ ಅಂತ ಬರ್ತಿದ್ದು, ಇದೇ ಫಸ್ಟ್ ಟೈಮ್ ಓಪನ್ ಆಗಿದೆ. ಅದು ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ ಅಪ್ಪಾಜಿ, ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ನಮಗೆ ಚೆನ್ನಾಗಿದೆ ಅಂತ ಹೇಳಿಸ್ತೀನಿ. ಚೆನ್ನಾಗಿದೆಯಾ? ಥ್ಯಾಂಕ್ ಯು. ನಮಸ್ಕಾರ. ಎಲ್ಲರೂ ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರಿಂದ ಬಂದಿದ್ದೀರಾ? ಅಂದ್ರೆ ನೀವು ಚಿಕ್ಕಮಂಗ್ಳೂರವರಾ? ಹೇಗಿದೆ ಬಿರಿಯಾನಿ?
ಬಿರಿಯಾನಿ ಚೆನ್ನಾಗಿದೆ. ನಿಜವಾಗ್ಲೂ ಅಲ್ಲ, ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ನಿಜಕ್ಕೂ ಚೆನ್ನಾಗಿದೆ, ಸೂಪರ್ ಆಗಿದೆ. ಓಕೆನಾ? ಚೆನ್ನಾಗಿದ್ಯಾ? ಎಲ್ಲರಿಗೂ ರೆಫರ್ ಮಾಡ್ತೀರಾ ಮಾವಳ್ಳಿ ಬಿರಿಯಾನಿನ? ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ಮ ಹೆಸರು ಸುದೀಪ್ ಅಂತ. ಸುದೀಪ್ ಅಂತ. ಎಲ್ಲಿಂದ ಬಂದಿದ್ದೀರಾ? ಚಾಳಿ ಕ್ರಾಸಿಂದ ಬಂದಿದ್ದೀವಿ. ಏನ್ ತಿಂದ್ರಿ? ಸರ್ ಮಟನ್ ಬಿರಿಯಾನಿ, ಇದು ಲೆಗ್ ಪೀಸು ಎಲ್ಲ ಚೆನ್ನಾಗಿತ್ತು ಸರ್. ಏನ್ ಇಷ್ಟ ಆಯ್ತು ತಮ್ಗೆ? ನಮ್ಗೆ ಬಿರಿಯಾನಿ ಇಷ್ಟ ಆಯ್ತು. ಬಿರಿಯಾನಿ ತಮ್ಗೆ? ಬಿರಿಯಾನಿ ಇಷ್ಟ ಆಯ್ತು. ಬಿರಿಯಾನಿನಾ? ಆಕ್ಚುಲಿ ಸೇಮ್ ಟೇಸ್ಟು, ಯಾಕಂದ್ರೆ ಬ್ರ್ಯಾಂಡ್ ಒಂದೇ ಅಂದಮೇಲೆ ಟೇಸ್ಟ್ ಕೂಡ ಸೇಮ್ ಇರುತ್ತೆ. ಚಿಕ್ಕಮಂಗ್ಳೂರಲ್ಲ, ಮಂಗ್ಳೂರ್ಗೆ ಹೋಗ್ಲಿ, ಬೆಂಗಳೂರಾಗ್ಲಿ, ಮೈಸೂರಾಗ್ಲಿ ಸೇಮ್ ಟೇಸ್ಟ್ ಬರುತ್ತೆ. ಇವತ್ತು ಮಟನ್ ಬಿರಿಯಾನಿ ನಂಗೆ ತಿನ್ಲಿಕ್ಕೆ ಸಿಗ್ಲಿಲ್ಲ, ಬಟ್ ಚಿಕನ್ ಸಿಕ್ಕಿದೆ. ಇವಾಗ ಮಟನ್ ಚಾಪ್ಸು, ಚಿಕನ್ ಲಾಲಿಪಾಪು, ಹಾಗೆ ಚಿಕನ್ ಬಿರಿಯಾನಿ ಸಿಕ್ತು. ಟೇಸ್ಟ್ ಸೇಮು, ಆಲ್ಮೋಸ್ಟ್ ಆಲ್ ಸೇಮು, ಅದೇ ನಾಟಿ ಸ್ಟೈಲು. ನೀವು ಆಕ್ಚುಲಿ ಡಬಲ್ ರೋಡಲ್ಲಿ ತಿಂದಿದ್ರೆ ಸೇಮ್ ಟೇಸ್ಟು, ಅದರಲ್ಲೇನು ವೇರಿಯೇಷನ್ ಏನಿಲ್ಲ. ಮಟನ್ ಒಂಚೂರು ಚೆಕ್ ಮಾಡಬೇಕಿತ್ತು, ಬಟ್ ಮಟನ್ ಸಿಗ್ಲಿಲ್ಲ ಆ ಕಾರಣ. ಬಟ್ ಲಾಲಿಪಾಪ್ ಅಂತೂ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿತ್ತಾ ಇದ್ದಾರೆ ಈ ದಾಸರಳ್ಳಿ ಬ್ರಾಂಚ್ ಇಂದ. ಬಟ್ ಲಾಲಿಪಾಪ್ ಅಂತೂ ಸಾಕಾಗಿದೆ ನಿಜವಾಗ್ಲು. ಮಟನ್ ಗ್ರೇವಿ ಅಂತೂ ನಿಜವಾಗ್ಲು ನೆಕ್ಸ್ಟ್ ಲೆವೆಲ್. ಮಟನ್ ಚಾಪ್ಸು ನೆಕ್ಸ್ಟ್ ಲೆವೆಲ್. ಇದ್ರದ್ದು ಟೈಮಿಂಗ್ಸು ಹಾಗೆ ಏನೇನು ಐಟಮ್ ಸಿಗುತ್ತೆ ನಾನು ಆಮೇಲೆ ನಿಮಗೆ ಪ್ರತಿಯೊಂದು ತೋರಿಸ್ಕೊಡ್ತೀನಿ. ಇಲ್ಲಿ ಇನ್ನು ಹೊಸದಾಗಿರೋದ್ರಿಂದ ಫಸ್ಟ್ ಖಾಲಿ ಆಗುತ್ತೆ ಅಂತ ಫಸ್ಟ್ ಬ್ಯಾಟಿಂಗ್ ಮಾಡೋಣ, ಹೊಟ್ಟೆ ಸಿಗ್ತಾ ಇದಕ್ಕೆ ಅಂತ ನಾನು ಮತ್ತೆ ಶ್ರೀಕಾಂತ್ ಅವರು ಸೇರ್ಕೊಂಡ್ಬಿಟ್ಟು ಇದೆಲ್ಲ ಮುಗಿಸಿ ಇನ್ನೇನೇನಿದೆ ಇಲ್ಲಿ ಅಪ್ಡೇಟು, ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಸಿಗುವ, ಫಸ್ಟ್ ಇದನ್ನು ಮುಗಿಸ್ತೀನಿ. ಜಾಗ ಯಾವುದೇ ಇರಲಿ, ಜನ ಯಾರೇ ಇರಲಿ, ಅವ್ರು ಕೊಡೋ ಸೌದೆ ಒಲೆ ರುಚಿ, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಲಿ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಇರಲ್ಲ. ಇಷ್ಟು ದಿನ 4am ಬಿರಿಯಾನಿಗೆ ಬೆಂಗಳೂರಲ್ಲಿ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿದ್ಮೇಲೆ ಈಗ ಮಾವಳ್ಳಿ ರುಚಿನ ಚಿಕ್ಕಮಂಗ್ಳೂರು ಜನಕ್ಕೆ ತೋರಿಸ್ಲಿಕ್ಕೆ ಅಂತ ಹೊಸ ಶಾಖೆನ ಓಪನ್ ಮಾಡಿದ್ದಾರೆ ಚಿಕ್ಕಮಂಗ್ಳೂರಿನ ರೈಲ್ವೆ ಸ್ಟೇಷನ್ ಹತ್ರ. ಇಲ್ಲಿಯವರು ಕೂಡ ನೀವು ಟೇಸ್ಟ್ ಮಾಡಿ ಯಾವ ಥರ ಇರುತ್ತೆ, ಏನು ಎತ್ತ ಅಂತ ಅದನ್ನು ಕೂಡ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬ್ರಾಂಚ್ನ ಗೂಗಲ್ ಲೊಕೇಶನ್ ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಂಡು ಕೂಡ ನೀವು ಬರ್ಬೋದು. ಹಾಗೆ ಇವ್ರದ್ದು ಫ್ರಾಂಚೈಸಿ ಡೀಟೇಲ್ ಬೇಕಂತಂದರೆ ಅದು ಕೂಡ ನಾನು ಕೆಳಗಡೆ ಹಾಕಿರ್ತೀನಿ. ಹಾಗೆ ಇಲ್ಲಿ ಏನೇನು ಐಟಮ್ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಕೆಳಗಡೆ ಹಾಕಿರ್ತೀನಿ, ಅದನ್ನು ಕೂಡ ನೀವು ನೋಡ್ಕೋಬೋದು. ಒಂದು ಒಳ್ಳೆ ಮಾವಳ್ಳಿ ಬಿರಿಯಾನಿ ಬ್ಯಾಟಿಂಗ್ ಮಾಡಿಕೊಂಡು ಮಧ್ಯಾಹ್ನ ಸಖತ್ತಾಗಿತ್ತು ಮಾವಳ್ಳಿ ಬಿರಿಯಾನಿ ಮಾತ್ರ. ಆ್ಯಕ್ಚುಲಿ ಮಟನ್ ಬಿರಿಯಾನಿ ತಿನ್ನಕ್ಕೆ ಸಿಗಲಿಲ್ಲ, ಚಿಕನ್ ಬಿರಿಯಾನಿ, ಲಾಲಿಪಾಪು, ಕಬಾಬು ಹಾಗೆ ಮಟನ್ ಚಾಪ್ಸ್ ಎಲ್ಲ ಒಳ್ಳೆ ಟೇಸ್ಟ್ ಮಾಡಿದೆ. ಸೇಮ್ ಟು ಸೇಮ್ ಟೇಸ್ಟು, ಯಾವುದೇ ರೀತಿಯಾದಂಥ ವ್ಯತ್ಯಾಸ ಅಂತೂ ನನಗಂತೂ ಗೊತ್ತಾಗಲಿಲ್ಲ. ನಮ್ಮ ಬೈಕರ್ಸ್ಗಂತೂ ಈ ಕಡೆ ಬಂದಾಗ ಮಾವಳ್ಳಿ ಬಿರಿಯಾನಿ ರುಚಿ ಸೇವಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಬನ್ನಿ, ನಾನು ಈ ಬ್ಲಾಗ್ನ ಮುಗಿಸೋ ಟೈಮ್ ಬಂತು. ನೆಕ್ಸ್ಟು ಈಗ ದತ್ತಪೀಠ ಕಡೆ ಹೊರಟಿದ್ದೀನಿ. ದತ್ತಪೀಠದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಆಫ್ ರೋಡ್ ತೋರಿಸ್ಕೊಡ್ತೀನಿ ನಾನಿವತ್ತು ನನ್ನ ಮುಂದಿನ ಬ್ಲಾಗಲ್ಲಿ. ಸಿಗೋಣ. ಈ ಬ್ಲಾಗ್ನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.